ಬದುಕ್ತೀನಿ, ನೀವೇನು ಆತಂಕ ಪಡಬೇಡಿ. ಈ ಜೀವ ಭೂಮಿ ಹೋಗೋದು, ಈ ಜೀವ ಭೂಮಿ ಹೋಗೋದು ಯಾವಾಗ ಅಂದರೆ, ಯಾವ ದೇವೇಗೌಡರು 60 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ. ನನಗೆ ಸಿದ್ದರಾಮಯ್ಯನವ್ರದ್ದು, ನಮ್ಮ ಚಂದ್ರಸ್ವಾಮಿ ನನ್ನ ಸ್ನೇಹಿತ ಹಳವ, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಬೇಡ ನನಗೆ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ನಿಮ್ಮಂತ ನನ್ನ ತಂದೆ ತಾಯಿಯಾಗಿದ್ದೀನಿ, ನಿಮ್ಮ ಸರ್ಟಿಫಿಕೇಟ್ ಬೇಕು ಈ ಭೂಮಿಗೆ ಹೋಗ್ಬೇಕು. ನನ್ನ ಆಸೆ ಇಟ್ಕೊಂಡಿದ್ದೇನೆ. ನಾನು ರಾಜಕಾರಣಕ್ಕೆ ಬಂದಿದ್ದೇ ಆಕಸ್ಮಿಕ. ಒಂದು ಮಾತು ಹೇಳ್ತೀನಿ ನಿಮಗೆ, 1991-92 ನಮ್ಮ ಶಿವಾನಂದ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದು ಕಾವೇರಿ. 91ರಲ್ಲಿ ನಾನೊಂದು ಚೆನ್ನಾಗಿದ್ದ ಸಿನಿಮಾ ಹಂಚಿಕೆದಾರನಾಗಿದ್ದವನು. ನಾನು ರಾಜಕೀಯದಲ್ಲಿ ಇರಲಿಲ್ಲ. ಅವೆಲ್ಲ ನಮ್ಮ ಸೂರ್ಯವಂಶ ಎಲ್ಲ ಸಿನಿಮಾ ಮಾಡಿದ್ದೀವಲ್ಲ, ಅವೆಲ್ಲ ಒಂದು ಭಾಗ. ಅಲ್ಲಿ ಅವತ್ತೇನು ಕಾವೇರಿ ನೀರಿನ ವಿಷಯದಲ್ಲಿ ನಾನು ಮೊನ್ನೆ ಹಾಸನದಲ್ಲಿ ಹೇಳಿದ ಒಂದು ಮಾತು. ಹಾಸನಕ್ಕೆ ಹೋದಾಗ 1989 ಹಾಸನದಲ್ಲಿ ದುಡುಕಿ ಸನ್ಮಾನ್ಯ ದೇವೇಗೌಡರನ್ನು ಸೋಲಿಸಿದರೆ ಒಳನರಸೀಪುರದಲ್ಲಿ. ಅದರ ಪ್ರತಿಫಲ ಕಾವೇರಿ ಟ್ರಿಬ್ಯುನಲ್ ರಚನೆ ಆಯಿತು. ಆ ಕಾವೇರಿ ಟ್ರಿಬ್ಯುನಲ್ ವಿರುದ್ಧ ದೇವೇಗೌಡರು 30 ವರ್ಷ ಯಾವ ಹೋರಾಟ ಮಾಡ್ಕೊಂಡ್ಬಂದು ಕೋರ್ಟ್ಗಳಲ್ಲಿ. ಆ ರೀತಿಯ ಮತ್ತೆ ತಪ್ಪುಗಳಾಗೋದು ಬೇಡ ಅಂತ ಹೇಳಿ ಮೊನ್ನೆ ನೆನಪು ಮಾಡ್ಕೊಂಡು ಬಂದೆ. ಅವತ್ತು ನಿಮ್ಗೆ ಹೇಳ್ತೀನಿ, ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ದೇವೇಗೌಡರು ನಿಧಿಲ್ಗಪ್ಪನ ಸ್ನೇಹ ಪುರಾಣಿಕನ ಕರೆದು ಆ ಕಾವೇರಿಯ ಒಂದು ಇಂಟೀರಿಯರ್ ಆದೇಶ ಬಂದುಕೊಂಡಿತ್ತು. ಅದರ ವಿರುದ್ಧ ಒಂದು ರ್ಯಾಲಿ ಮಾಡೋದು. ಬಹುಶಃ ಮಂಡ್ಯದಲ್ಲಿ ಅವತ್ತೇನು ಶಿವಾನಂದ ಅವ್ರ ಮನೆ, ನಮ್ಮ ಬೂದೂರಿನ ಶಿವಾನಂದ ಮನೆಯಲ್ಲಿ ಮೀಟಿಂಗ್ ಮಾಡ್ತಾವ್ರೆ. ಅಲ್ಲಿ ಅವತ್ತು ಪುಟ್ಟರಾಜು ಆಗ ಮೊದಲನೇ ಬಾರಿ ಎಂಟರ್ ಆಗಿದ್ದೆ ನಾವು ರಾಜಕೀಯ. ಮೊದಲೆಲ್ಲ ಲಾರಿಗಿರಿ ಓಡಿಸ್ಕೊಂಡು ಸ್ವಲ್ಪ ಲಾರಿ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದ. ಅವತ್ತಿನ ಕಾರ್ಯಕ್ರಮಕ್ಕೆ ಪುಟ್ಟರಾಜು ಲಾರಿಗಳ ವ್ಯವಸ್ಥೆ ಮಾಡೋದಂಥದ್ದು. ದೇವೇಗೌಡರ ಅವತ್ತಿನ ಸಭೆ ಮಾಡಬೇಕು ಅಂತ ಹೊರಟಾಗ ಅವತ್ತಿನ ದಿನ ಚೆನ್ನಾಂಬಿಕಾ ಹಂಚಿಕೆದಾರನಾಗಿ ನನ್ನ ವೃತ್ತಿ ಮಾಡ್ತಾ ಇತ್ತು. ಅವತ್ತಿನ ನಮ್ಮ ಕಾವೇರಿ ನೀರಿನ ಹೋರಾಟದ ಆ ಒಂದು ಪ್ರತಿಭಟನೆಗೆ ಈ ಭಾಗದಲ್ಲಿ ಕೆಲವು ಚಿತ್ರಮಂದಿರ ಮಾಲೀಕರಿಂದ ಸಿನಿಮಾ ತಗೊಂಡು 2 ಲಕ್ಷ ರೂಪಾಯಿನ ಒಂದು ಪೇಪರ್ನಲ್ಲಿ ಸುತ್ತಕೊಂಡು ಕಟ್ಕೊಂಡು ತಂದು ಶಿವಾನಂದನಲ್ಲಿ ಕೊಟ್ಟರು. ಕುಮಾರಸ್ವಾಮಿ ಏನು ಮಾಡದ, ಕುಮಾರಸ್ವಾಮಿ ಮಂಡ್ಯಗೆ ಏನು ಮಾಡದ, ಕುಮಾರಸ್ವಾಮಿ ರೈತನ ಮಗನ, ಇವರೆಲ್ಲ ರೈತನ ಮಕ್ಕಳ ಅಂತ ಹೇಳ್ತಾರಲ್ಲ. ಅವತ್ತು ನನ್ನ ಸಂಪಾದನೆ ಮಾಡಿದ ಹಣ ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರು ಹೋರಾಟ ಕೇಳಿದಾಗ ಆ ಚೆನ್ನಾಗಿ ಕಚೇರಿಯಿಂದ ತಂದು ಶಿವಾನಂದ ಮನೆ ಕೊಟ್ಟು ಬಂದಂತದಕ್ಕೆ ಇಲ್ಲೆಲ್ಲ ಸಾಕ್ಷಿ ಕೂತಿದ್ದಾರೆ. ಈ ರೀತಿ ಜಿಲ್ಲೆಗೋಸ್ಕರವಾಗಿ ಅಲ್ಪ ಸೇವೆ ಸಲ್ಲಿಸಿದ್ದೇವೆ, ನಾವೇನು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಅಂತ ಹೇಳ. ಜಿಲ್ಲೆ ಜನ ಸಂಕಷ್ಟಕ್ಕೊಳಗಾದಾಗ ನಿಮ್ಮ ಜೊತೆ ಇದ್ದೇನೆ. ಆ ಕಾಲ್ಬಾಯಿ ಜ್ವರ ಬಂತು. ಕಾಲ್ಬಾಯಿ ಜ್ವರ ಬಂದಾಗ ಅವತ್ತು ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ದುಡ್ಡು ಕೊಡಕ್ಕೆ ತಯಾರಾಗಿಲ್ಲ ಹಸು ಸಾಕಿದಂತ ಕುಟುಂಬಗಳಿಗೆ. ಅವತ್ತು 12 ಲಕ್ಷ ರೂಪಾಯಿ ತಂದು ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟು ಎಲ್ಲ ಹಳ್ಳಿಲಿ ಎಲ್ಲಿ ಕಾಲ್ಬಾಯಿ ಜ್ವರ ಇದೆ ಆ ಕುಟುಂಬದಲ್ಲಿ ಹಸು ಸಾಕ್ತಕ್ಕಂಥ ಕುಟುಂಬ ದುಡ್ಡು ಕೊಡಬೇಕು ಅಂತ ಹೇಳಿ ಹಣ ಕೊಟ್ಟೋದೆ. ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಎದುರಿಸಿದೆ. ಆಗ 25,000 ರೂಪಾಯಿ ಕೊಡ್ತಕ್ಕಂಥ ಒಪ್ಪಿಕೊಂಡು ಸರ್ಕಾರ. ಇದು ನಾವು ರೈತರ ಪರವಾಗಿ ಬಂದಿರತಕ್ಕಂಥ. ಅದರಿಂದ ಇವತ್ತು ಈ ಚುನಾವಣೆ ಏನಿದೆ 2019ರಲ್ಲಿ ಯಾವ ರೀತಿಯಲ್ಲಿ ಕುತ್ತಿಗೆ ಕೂದರು ಹೊಂದಾಣಿಕೆ ಅಂತ ಹೇಳಿ ಯಾವ ರೀತಿ ಕುತ್ತಿಗೆ ಕೂದಿದ್ದಾರೆ, ಅದಕ್ಕೆ ಇವತ್ತು ಉತ್ತರ ಕೊಡ್ತಕ್ಕಂಥ ಶಕ್ತಿ ನಿಮ್ಮ ಕೈನಲ್ಲಿ. ಇದನ್ನು ಇವತ್ತು ಹೇಳೋಕೆ ಬಂದಿದ್ದೇನೆ. ಇವತ್ತು ನಾನು ಇನ್ನೊಂದು ಮನಸ್ಸಿಗೆ ನೋವಿದೆ. ಮಾಧ್ಯಮದ ಸ್ನೇಹಿತರಿಂದ ಹೇಳ್ತಾ ಇದ್ದೇನೆ, ನಾನು ಹುಟ್ಟಿದ್ದು ಹಾಸನದಲ್ಲಿ. ಜನ್ಮಭೂಮಿ ನನಗೆ ಹಾಸನ. ಆದರೂ ರಾಜಕೀಯ ಪ್ರಾರಂಭ ಆಗಿದ್ದು ಆ ರಾಮನಗರ ಜಿಲ್ಲೆಯಲ್ಲಿ. ರಾಮನಗರ ಜಿಲ್ಲೆಯ ಜನ ಗುರುತಿಸಿದ್ರು. ಅವರು ಗುರುತಿಸಿದ ನಂತರ 1999ರಿಂದ ನನಗೆ ಈ ಜಿಲ್ಲೆಗೆ ಒಂದು ಸಂಬಂಧ ಪ್ರಾರಂಭ ಆಯಿತು. ಹಲವಾರು ಕುಟುಂಬದ ಮದುವೆಗಳ ಕರೆಯುವುದು ಇಲ್ಲ, ಯಾರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರು ಮರಣ ಅಂತ ಸಂದರ್ಭದಲ್ಲಿ ಬಹುಶಃ ಪ್ರತಿನಿತ್ಯ ಮಂಡ್ಯ ಜಿಲ್ಲೆಗೆ ಬೆಳಗ್ಗೆ ನಾನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದರೆ ಯಾವುದಾದ್ರೂ ಒಂದು ಮದುವೆಗೆ ಬಂದು ಹೋಗ್ತಕ್ಕಂಥದ್ದು. 99ರಿಂದ ಈ ಜಿಲ್ಲೆಯ ಒಂದು ಒಡನಾಟ ನಾನು ಇಟ್ಕೊಂಡಿದ್ದೇನೆ. ನಾನು ಹುಟ್ಟಿದ ಹಾಸನದಲ್ಲಾದರೂ ನನ್ನ ಜೀವ ಮಿಡಿಯತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ. ಇದರ ಸ್ವಾಭಿಮಾನದ ಬಗ್ಗೆ ಸ್ವಾಭಿಮಾನ ಬರೀ ಬಾಯಲ್ಲಿ ಹೇಳಿದ್ರೆ ನಮ್ಮ ಕ್ರಿಯೆಯಲ್ಲಿ ಇರಬೇಕು. ಸ್ವಾಭಿಮಾನ ನಾಟಿ ಸ್ಟೈಲ್ ಚುನಾವಣೆ ದುಡ್ಡಲ್ಲಿ ಮಾಡ್ಬೋದು, ನಮ್ಮದು ದುಡ್ಡಿಲ್ಲ. ಇವತ್ತು ದಯವಿಟ್ಟು ಬಹಳ ಜನ ತಿಳ್ಕೊಂಡಿದ್ದಾರೆ ಕುಮಾರನಿಗೆ ಏನು 2 ಸಲ ಮುಖ್ಯಮಂತ್ರಿ ಆಗಿದ್ದ, ಏನ್ ಟನ್ಗಟ್ಟಲೆ ದುಡ್ಡಿರ್ಬೋದು ಅಂತ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ದುಡ್ಡಿಲ್ಲ ಅಂದ್ರೆ ಮೇಲೆ ಎಲ್ಲ ಖಾಲಿ ಆಗೋಯ್ತಾರೆ. ನಾನು ಇಲ್ಲದೆ ಇದ್ರು ನಾನು ಏನೋ ಒಂದು ದೇವೇಗೌಡರು ನನಗೇನು ಕಲಿಸಿದ್ದಾರೆ, ಯಾವ ರೀತಿ ಕಷ್ಟಪಡಬೇಕು ಅಂತಕ್ಕಂಥದ್ದನ್ನ ನಡೆಸಿದ್ದೇನೆ. ಆ
ಆದ್ರೆ ಒಂದು ದೇವರು ನನ್ನ ಕೈ ಬಿಟ್ಟಿಲ್ಲ. ಚುನಾವಣೆ ಡಿಕ್ಲೇರ್ ಆದಾಗ ಯಾರಿಗಾದ್ರೂ ನಾನು ರಿಕ್ವೆಸ್ಟ್ ಮಾಡಿದ್ರೆ ಯಥೇಚ್ಛವಾಗಿ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ತಗೊಂಡು ಕೆಲವರಿಗೆ ಏನಾಯ್ತು, ಚುನಾವಣೆ ಅಂದ್ರೆ ಎಲೆಕ್ಷನ್ ಅಂದ್ರೆ ಕಲೆಕ್ಷನ್ ಅಂತಾರೆ. ಕಲೆಕ್ಷನ್ ಮಾಡಕ್ ಒಂದು ಒಳ್ಳೆ ಅವಕಾಶ. ನನ್ನ ಜೀವನದಲ್ಲಿ ರಾಜಕಾರಣಕ್ಕೆ ಅಂತೇಳಿ ಯಾರ ಹತ್ರ 4 ಕಾಸು ತರಿಸಿದ್ರೆ ನನ್ನ ಸ್ವಂತಕ್ಕೋಸ್ಕರವಾಗಿ ಉಪಯೋಗ ಮಾಡಲಿಲ್ಲ, ನನ್ನ ಸ್ವಂತಕ್ಕೆ ಉಪಯೋಗ ಮಾಡಿಲ್ಲ. ಅದನ್ನ ಪಕ್ಷದ ದುಡಿಮೆಗೆ, ಪಕ್ಷದ ಕಾರ್ಯಕರ್ತರು, ಪಕ್ಷದ ಸಂಘಟನೆಗೆ ಅದನ್ನು ವಿನಿಯೋಗ ಮಾಡಿದ್ದೀನಿ ಹೊರತು ಈ ರಾಜಕೀಯದಲ್ಲಿ ಯಾರಾದ್ರೂ 4 ಜನ ದುಡ್ಡು ಕೊಟ್ಟಿದ್ದನ್ನ ನನಗೆ ಎಂದೂ ಸಹ ನನ್ನ ಸ್ವಂತಕ್ಕೆ ಉಪಯೋಗ ಮಾಡಿ. ಇವತ್ತು ನಿಮ್ಗೆ ಹೇಳೋದಷ್ಟು, ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ದುಡ್ಡು ಮಾಡಿಲ್ಲ, ಗೊತ್ತು ನನಗೆ. ಇವ್ಯಾರು ಶ್ರೀಮಂತರಲ್ಲ, ನಾವು ನಿಮಗೆ ಅವರಿಗೂ ಜಮೀನ ದರೋಡೆ ಮಾಡಿ ಅಂತ ಹೇಳಿಲ್ಲ. ಇಲ್ಲ ಅದು ಅಲ್ಲಿ ಇಲ್ಲಿ ಅಪಮಾನ ದುಡ್ಡು ಸಂಪಾದನೆ ಮಾಡಿ ಅಂತ ನಮ್ಮ ಕಾರ್ಯಕರ್ತರು ನಾವು ಅನುಕೂಲ ಮಾಡಿಲ್ಲ. ಆದ್ರೂ ಈ ಪಕ್ಷ ಉಳಿಸ್ಕೊಂಡ್ ಬಂದಿದೆ. ಈ 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಈ ಚುನಾವಣೆಗಳು ನಡೆಸ್ತಕ್ಕಂಥ ಪದ್ಧತಿ ಏನಿದೆ, ಇಲ್ಲಿ ತಮ್ಮಣ್ಣರು ನೋಡೋದು ನನಗೆ ನಿಜಕ್ಕೂ ನೋವಾಗ್ತದೆ. ಆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡೋದು, ಪುಟ್ಟರಾಜು ಆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾನೆ ಇದೆಲ್ಲ ನೋಡಿದ್ದೀನಿ ನಾನು. ಎಲ್ಲರೂ ಯಾವ ರೀತಿ ಸುರೇಶ್ ಗೌಡ್ರೆ ಇರಲಿ, ನಮ್ಮ ರವಿನೇ ಇರಲಿ. ಈಗ ನಾನು 2018 ಚುನಾವಣೆಗೆ ರವಿ ಕ್ಷೇತ್ರದಲ್ಲಿ ಬಂದೆ ಮೈಸೂರು ಕಡೆಯಿಂದ. ಮಾದೇವಪುರ ರೋಣ ಮೊದಲೇ ಅಲ್ಲಿ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು. ಹಳ್ಳಿ ಹೆಣ್ಣು ನಮಗೆ ನೀರಿನ ಸಮಸ್ಯೆ ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆ ಒಳಗದು ಮಾಡಕ್ ಆಗಿರ್ಲಿಲ್ಲ. ಯಾಕೆಂದ್ರೆ ಕೆಲವು ಪ್ರೋಸೆಸ್ಗಳಾಗಬೇಕಾಗಿತ್ತು. ಹೋದ್ರೆ ಪಾರ್ಲಿಮೆಂಟ್ ಚುನಾವಣೆ ನಿಖಿಲ್ ನಿಂತಾಗ ಊರಲ್ಲಿ ಗಲಾಟೆ ಮಾಡೋದು, ನೀರು ಕೊಡ್ತೀವಿ ಎಲ್ಲಿ ಕೊಟ್ಟ ನೀರು ಅಂತಿಲ್ಲ, ಅಪ್ರಚಾರ ಮಾಡೋದು. ಇವತ್ತು ನೀರು ಕೊಟ್ಟಿಲ್ವ, ಅಲ್ಲಿ ನಿನ್ನ ಕಾಲದಲ್ಲೇ ಕೊಟ್ಟಿದ್ದೀವಿ, ನಾವೇ ಮಾಡಿದ್ದೀವಿ, ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಈ ಜಿಲ್ಲೆಗೆ 9,000 ಕೋಟಿ ಅಭಿವೃದ್ಧಿಗೆ ಅಂತ ಕೊಡ್ತಕ್ಕಂಥ ತೀರ್ಮಾನ ಮಾಡಿದಾಗ ಮುಂದೆ ಬಂದಂಥದ್ರಲ್ಲಿ ಏನೇನಾಗಿದೆ, ಬೇರೆ ಯಾವುದೇ ಬೇಡಿ. ನಿಮ್ಮ ಮಂಡ್ಯ ನಗರಕ್ಕೆ ಯಾರು ನಗರಸಭಾ ಸದಸ್ಯರಿದ್ರೆ ಕೇಳ್ತೀನಿ, 50 ಕೋಟಿ ಹಣ ಕೊಟ್ಟೆ 14 ತಿಂಗಳ ಮಂಡ್ಯ ನಗರದ ಅಭಿವೃದ್ಧಿಗೆ ಅಂತ ಹೇಳಿ. 1 ರೂಪಾಯಿ ನೆಟ್ಟು ಉಪಯೋಗ ಮಾಡ್ಕೊಳ್ಳಿಲ್ಲ. ಜಲಧಾರೆ ಸ್ಪೆಷಲ್ ಪ್ರೋಗ್ರಾಮ್ ಏನೂ ಆಗಲಿಲ್ಲ. ಅದರಿಂದ ಈ ಜಿಲ್ಲೆಗೆ ಅನ್ಯಾಯ ಆಗಿರೋದು ಸತ್ಯ. ಈ ಜಿಲ್ಲೆಯ ಜನತೆ ಮುಗ್ಧತನ ಅಂತಕ್ಕಂಥ ನಿಖಿಲ್ ಒಂದು ಮಾತು ಪದ ಬಳಸ್ದ. ಈ ಜಿಲ್ಲೆಗೆ ಅನ್ಯಾಯ ಆಗಿದೆ. ನಮ್ಮ ಕಲ್ಪನೆಗಳನ್ನೇ ಬೇರೆ ಇಟ್ಕೊಂಡಿದ್ದೆ. ನಾನು ಇದ್ದಿದ್ದು 20 ತಿಂಗಳು, 1 ಬಾರಿ 14 ತಿಂಗಳು, 11 ಬಾರಿ ದೇವೇಗೌಡರು ಇದ್ದಿದ್ದು 18 ತಿಂಗಳು, 10 ತಿಂಗಳು ಪ್ರಧಾನಮಂತ್ರಿ. ಈ ಜಿಲ್ಲೆಯ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳು ಹೋಲಿಕೆ ಮಾಡಿದಾಗ ಈ ಜಿಲ್ಲೆಗೆ ಇನ್ನೂ ಹಲವಾರು ಯೋಜನೆ ಬರಬೇಕಾಗಿತ್ತು. ನಾನು ರಮೇಶ್ ಕೂತಿದ್ದಾನೆ ಇಲ್ಲಿ, ಅವತ್ತು DC ಮಂಜುಳತ್ತಾನೆ, ಮಂಜುಶ್ರೀ ಅವ್ರನ್ನ ಒಂದ್ ದಿವಸ ಬೆಳಗ್ಗೆ 6:30 7 ಗಂಟೆ ಕರ್ಕೊಂಬಂದ, ಬೆಂಗಳೂರು ಕರ್ಕೊಂಡ್ ಬರಕ್ ಹೇಳಿದ್ದೆ. ಇದೇ ರಮೇಶ್ ಬಂದ್ರು ಆ DC ಕರ್ಕೊಂಡು. ನಾನು ಹೇಳಿದೆ, ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮವನ್ನ, ಒಂದು ಔಟ್ಲೈನ್ ಮ್ಯಾಪ್ ತಗೊಂಡ್ಬನ್ನಿ ಅಂತಕ್ಕಂಥದ್ದನ್ನ ಅವ್ರ ಡೈರೆಕ್ಷನ್ ಕೊಟ್ಟೆ. ನಾನು ಇನ್ನೊಂದು 5 ವರ್ಷದ ಸರ್ಕಾರಗಳು ನನ್ನ ಕೈಯಲ್ಲಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಮಾಡಿದ್ವಿ. ಒಂದು ಮಾತು ನಾನು ಇವತ್ತು ನೆನಪಿಸ್ಕೊಡ್ತೇನೆ. ಒಂದು ಘೋಷಣೆ ಮಾಡಿದ್ದೆ, ಇದೇ KRS ನಲ್ಲಿ ರೈತರು ಭೂಮಿನ ಹೊಸದಾಗಿರೋ ತಗೊಳ್ಳಲ್ಲ, KRS ಅಲ್ಲಿ ಈಗಿರ್ತಕ್ಕಂಥ ಭೂಮಿಯನ್ನೇ ಉಪಯೋಗ ಮಾಡಿ ಡ್ಯಾಮ್ಗೂ ಯಾವುದೇ ರೀತಿ ಸಮಸ್ಯೆ ಇದ್ದಾಗೆ ಕನಿಷ್ಠ 50,000 ಕುಟುಂಬಗಳಿಗೆ ನೆಮ್ಮದಿಯ ಬದುಕನ್ನ ತರ್ತಕ್ಕಂಥ ಒಂದು ಯೋಜನೆಯನ್ನ ತರಬೇಕು ಅಂತ ಸಿದ್ಧ ಮಾಡಿದೆ. ಈಗ ಅವರೆಲ್ಲ ನನ್ನ ಇನ್ನೊಬ್ಬ ಸ್ನೇಹಿತ ಈಗ ಅದೇನೋ ನಿಖಿಲ್ ಕುಮಾರಸ್ವಾಮಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಕುಮಾರಸ್ವಾಮಿ ಸರ್ಕಾರ ಉಳಿಸಕ್ ಬಹಳ ಪ್ರಯತ್ನ ಪಟ್ಟೆ ಅಂತ ಹೇಳಿ ನಮ್ಮನ್ನು ಮುಗಿಸೇ ಬಿಟ್ರಲ್ಲ. ಇವತ್ತು JDS ನ 10 ಜನ ಕರ್ಕೊಂಡ್ ಬಂದಿದ್ದೀವಿ, ನಾಳೆ 7 ಜನ ರೆಡಿ ಆಗವ್ರೆ, JDS ನ ಮುಗಿಸ್ತೀವಿ ಅಂತಾರಲ್ಲ ನಮ್ಮ ಮಹಾನುಭಾವರುಗಳು. ಅವನ್ ಪಾಪ ನೀರಾವರಿ ಮಂತ್ರಿ. ನಾನು ಒಂದು 50,000 ಜನಕ್ಕೆ ಕುಟುಂಬಗಳನ್ನ ಬದುಕಿಸೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅದೆಂತದ್ದು ಕಾವೇರಿಯ ಪ್ರತಿಮೆ ಮಾಡ್ತೀನಿ ಅಂತ ಹೇಳಿ ಕಾವೇರಿ ಪ್ರತಿಮೆನೂ ಇಲ್ಲ, ಅಲ್ಲಿ ನಂದೇ ಕಾರ್ಯಕ್ರಮ ಆಯ್ತು, ಅದು ಸತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.